ಹಾಯ್ ಎವ್ರಿವನ್, ಆರ್ಯು ಟೆಕ್ನಾಲಜೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ರೋಬೋಟಿಕ್ಸ್ಗೆ ಬೇಕಾಗಿರೋ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ಅದು ಒಂದು ತುಂಬ ವಾಸ್ಟ್ ಆದ ಏರಿಯಾ. ಅದನ್ನು ಅಷ್ಟು ವಿಸ್ತೃತವಾಗಿ ನಾವು ಈಗ ತಗೊಳ್ಳೋಕ್ಕಾಗದೇ ಇರೋ ಕಾರಣ ಒಂದು 10 ಜನರಲಿ ಯೂಸ್ ಮಾಡುವಂಥ ಕಾಂಪೊನೆಂಟ್ಸ್ನ ಚಿಕ್ಕ ಪರಿಚಯ ನಾನಿಲ್ಲಿ ಮಾಡಿಕೊಡ್ತಾ ಹೋಗ್ತೀನಿ. ಮೊದಲಿಗೆ ರೆಸಿಸ್ಟರ್. ಈ ಹರಿಯೋ ಕರೆಂಟ್ಗೆ ಪ್ರತಿರೋಧವನ್ನು ಒಡ್ಡುವುದೇ ರೆಸಿಸ್ಟರ್. ಎಷ್ಟು ರೆಸಿಸ್ಟೆನ್ಸ್ ಅಂದರೆ ಪ್ರತಿರೋಧವನ್ನು ಒಡ್ಡುತ್ತೆ, ಅದು ಅದರ ಮ್ಯಾನುಫ್ಯಾಕ್ಚರಿಂಗ್ ಮಟೀರಿಯಲ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸರ್ಕ್ಯೂಟಲ್ಲಿರೋ ಎಲ್ಲ ಕಾಂಪೊನೆಂಟ್ಸ್ ಪವರ್ ಅಪ್ ಆಗಬೇಕು ಅಂದರೆ ಕರೆಂಟ್ ಬೇಕು. ಆ ಕರೆಂಟ್ಗೆ ನಾವು ರೆಸಿಸ್ಟೆನ್ಸನ್ನು ಬಳಸಿ ಯಾಕೆ ಪ್ರತಿರೋಧವನ್ನು ಒಡ್ಡಬೇಕು ಅಂದರೆ ಹರಿಯೋ ಕರೆಂಟನ್ನು ಯಾಕೆ ಕಡಿಮೆ ಮಾಡಬೇಕು? ಒಂದು ಎಕ್ಸಾಂಪಲ್ ನೋಡೋಣ. LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್. ಇದನ್ನು ನಾವು ಸಾಮಾನ್ಯವಾಗಿ ಡಿಸ್ಪ್ಲೇ ಪ್ಯಾನಲ್ಸಲ್ಲಿ, ಡಿಜಿಟಲ್ ಕ್ಲಾಕ್ಸಲ್ಲಿ, ಟ್ರಾಫಿಕ್ ಲೈಟ್ಸಲ್ಲಿ ಹೀಗೆ ಹಲವಾರು ಕಡೆ ಬಳಸ್ತೀವಿ. ಈ LED-ಯನ್ನು ಒಂದು 22 ಮಿಲಿ ಆಂಪಿಯರ್ ರೇಟಿಂಗ್ ಇರೋ LED, ಮಿಲಿ ಆ್ಯಂಪ್ಸ್ ಅಂದರೆ 10⁻³ ಇಂಥ LED-ಯನ್ನು ನಾವು ಒಂದು 9 ವೋಲ್ಟ್ ಬ್ಯಾಟ್ರಿಗೆ 100 ಓಮ್ ರೆಸಿಸ್ಟರ್ ಥ್ರೂ ಕನೆಕ್ಟ್ ಮಾಡಿದ್ರೆ ಎಷ್ಟು ಕರೆಂಟ್ ಹರಿಯುತ್ತೆ? ಓಮ್ಸ್ ಲಾ ಪ್ರಕಾರ I = V/R. ಇಲ್ಲಿ V ಬಂದು ವೋಲ್ಟೇಜ್ 9 ವೋಲ್ಟ್ಸು, R ಬಂದು ರೆಸಿಸ್ಟೆನ್ಸ್ 100 ಓಮ್. ಸೊ 9/100 = 90 ಮಿಲಿ ಆಂಪಿಯರ್. ಆದರೆ LED-ಯ ರೇಟಿಂಗ್ ಇರೋದು 22 ಮಿಲಿ ಆಂಪಿಯರ್. ಹಾಗಾಗಿ 90 ಮಿಲಿ ಆಂಪಿಯರ್ ಹೆಚ್ಚಿನ ಕರೆಂಟ್ ಆದ್ದರಿಂದ LED ಹಾಳಾಗುತ್ತೆ. ಅದೇ ನಾವು 100 ಓಮಿನ ಜಾಗದಲ್ಲಿ 450 ಓಮ್ ರೆಸಿಸ್ಟರ್ನ ಕನೆಕ್ಟ್ ಮಾಡಿದ್ರೆ ಮತ್ತೆ I = V/R. ಓಮ್ಸ್ ಲಾ ಪ್ರಕಾರ 9/450 ಓಮ್ = 20 ಮಿಲಿ ಆಂಪಿಯರ್. ಈ ಕರೆಂಟಿನ ಮೂಲಕ LED ಪೂರ್ಣ ಪ್ರಮಾಣದಲ್ಲಿ ಗ್ಲೋ ಆಗುತ್ತೆ, ಬ್ರೈಟಾಗಿ ಕಾಣುತ್ತೆ. ಅದೇ ನಾವು 900 ಓಮ್ನ ಕನೆಕ್ಟ್ ಮಾಡಿದ್ರೆ 9/900 10 ಮಿಲಿ ಆಂಪಿಯರ್ ಕರೆಂಟ್ ಅಷ್ಟೇ ಫ್ಲೋ ಆಗೋದ್ರಿಂದ LED ಪೂರ್ಣ ಪ್ರಮಾಣದಲ್ಲಿ ಗ್ಲೋ ಆಗೋದು ನಮಗೆ ಕಾಣಸಿಗೋದಿಲ್ಲ. ಈ ಥರ ಯಾವ ಕಾಂಪೊನೆಂಟಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗಬೇಕೋ ಅಷ್ಟೇ ಕರೆಂಟ್ನ ಫ್ಲೋ ಮಾಡಿಸೋದಕ್ಕೋಸ್ಕರ ನಾವು ರೆಸಿಸ್ಟರ್ನ ಸರ್ಕ್ಯೂಟ್ಗಳಲ್ಲಿ ಬಳಸಬೇಕಾಗತ್ತೆ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋವನ್ನು ತಲುಪಿಸಿ. ಥ್ಯಾಂಕ್ ಯು.